ಪ್ರೀತಿಯ ಸಹೋದರಿಯರೇ, ಕರ್ತನ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಗಳು. ಈ ದಿನ ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರದಲ್ಲಿ ವೈಯಕ್ತಿಕ ಜವಾಬ್ದಾರಿಗಳನ್ನು ನೋಡೋಣ. ಅಪೊಸ್ತಲನಾದ ಪೌಲನು ತಿಮೋಥೆಯನಲ್ಲಿ ಹೆಚ್ಚಿನ ಗೌರವವನ್ನು ತೋರಿದನು ಮತ್ತು ಇಬ್ಬರು ಒಟ್ಟಾಗಿ ಕರ್ತನ ಸೇವೆಯಲ್ಲಿ ನಿರತರಾಗಿದ್ದರು. ತಿಮೋಥೆಯನ್ನು ಬೋಧಿಸಬಹುದಾದ ಮತ್ತು ವಿಶ್ವಾಸಾರ್ಹನಾಗಿದ್ದಾನೆಂಬುದು ಪೌಲನು ಸ್ಪಷ್ಟವಾಗಿ ತಿಳಿದಿದ್ದನು. ತಿಮೋಥೆಯನ ಜೀವನದಲ್ಲಿ ನಾವು ದೈವಿಕ ಮನೆಯ ಪ್ರಭಾವವನ್ನು ನೋಡುತ್ತೇವೆ. ಅವನ ತಾಯಿ ಯೂನೈಸ್ ಮತ್ತು ಅಜ್ಜಿ ಲೋಯಿಸ್ ಇಬ್ಬರು ವಿಶ್ವಾಸಿಗಳಾಗಿದ್ದರು ಮತ್ತು ಅವನನ್ನು ಧರ್ಮ ಗ್ರಂಥಗಳಲ್ಲಿ ಬಾಲ್ಯದಿಂದಲೇ ಪೋಷಿಸಿದರು. ಪೌಲನು ಲುಸ್ತ್ರದಲ್ಲಿ ಬೋಧಿಸಿದಾಗ ತಿಮೋಥೆಯನು ರಕ್ಷಿಸಲ್ಪಟ್ಟನು. ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರದಲ್ಲಿ ಪೌಲನು ಅವನಿಗೆ ಒಂದು ಮಹತ್ವದ ನಿಯೋಜನೆಯನ್ನು ಒಪ್ಪಿಸಿದನು. ತಿಮೋಥೆಯನು ಎಫೆಸದಲ್ಲಿ ಉಳಿಯಬೇಕಿತ್ತು ಮತ್ತು ಅಲ್ಲಿನ ಸಭೆಗೆ ಸಹಾಯ ಮಾಡಬೇಕಾಗಿತ್ತು. ಹೇಗೆಂದರೆ ಅವರ ಬೋಧನೆಯು ಶುದ್ಧ ಮತ್ತು ಲಾಭದಾಯಕವಾಗಿರುವುದನ್ನು ಖಾತ್ರಿಪಡಿಸಿಕೊಳ್ಳುವುದರ ಮೂಲಕ. ಅವನು ಸೇವೆಯಲ್ಲಿ ನಿರತನಾಗಿದ್ದರೂ ಅವನು ತನ್ನ ಸ್ವಂತ ಆಧ್ಯಾತ್ಮಿಕ ಅಗತ್ಯಗಳನ್ನು ಮತ್ತು ವೈಯಕ್ತಿಕ ಸಾಕ್ಷ್ಯವನ್ನು ನಿರ್ಲಕ್ಷಿಸಲಿಲ್ಲ. ಒಂದು ತಿಮೋಥೆಯಲ್ಲಿ ತಿಳಿಸಿರುವ ವೈಯಕ್ತಿಕ ಜವಾಬ್ದಾರಿಗಳು ಅಂದು ತಿಮೋಥೆಯನಿಗೆ ಅನ್ವಯಿಸಿದಂತೆ ಇಂದು ನಮಗೂ ಕೂಡ ಅನ್ವಯಿಸುತ್ತದೆ. ಇಹಲೋಕದ ಜೀವನ ಮುಗಿದಾಗ ನಾವೆಲ್ಲರೂ ಕ್ರಿಸ್ತನ ನ್ಯಾಯಪೀಠದ ಮುಂದೆ ನಿಲ್ಲುತ್ತೇವೆ. ನಮ್ಮಲ್ಲಿ ಪ್ರತಿಯೊಬ್ಬರೂ ದೇವರಿಗೆ ತನ್ನ ಲೆಕ್ಕವನ್ನು ನೀಡಬೇಕು ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸ್ವಂತ ಶ್ರಮಕ್ಕೆ ಅನುಗುಣವಾಗಿ ತನ್ನ ಸ್ವಂತ ಪ್ರತಿಫಲವನ್ನು ಪಡೆಯುತ್ತಾನೆ. ಕರ್ತನ ಆಗಮನದಲ್ಲಿ ಆತನ ಮುಂದೆ ನಾಚಿಕೆ ಪಡದಂತೆ ನಾವು ಈಗ ನಮ್ಮ ಆಧ್ಯಾತ್ಮಿಕ ಜೀವನದ ಬಗ್ಗೆ ಗಮನ ಹರಿಸೋಣ. ಮೊದಲನೆಯದು, ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿ. 1 ತಿಮೋಥೆಯನಿಗೆ 3:15. ಆದರೆ ಒಂದು ವೇಳೆ ನಾನು ತಡ ಮಾಡಿದರೂ ದೇವರ ಮನೆಯಲ್ಲಿ, ಅಂದರೆ ಜೀವಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ. ಆ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. ಪೌಲನು ಬರೆದಾಗ ಅವನು ಶೀಘ್ರದಲ್ಲೇ ತಿಮೋಥೆಯನನ್ನು ಮತ್ತೆ ಭೇಟಿ ಮಾಡುವ ಭರವಸೆ ಹೊಂದಿದ್ದನು. ಈ ಮಧ್ಯೆ ಅವನು ತನ್ನ ವೈಯಕ್ತಿಕ ಮತ್ತು ಸಭೆಯ ಜೀವನದಲ್ಲಿ ಇತರರಿಗೆ ಉತ್ತಮ ಉದಾಹರಣೆ ನೀಡುವಂತೆ ಪ್ರೋತ್ಸಾಹಿಸಿದನು. ಅವನ ಪಾತ್ರ ಮತ್ತು ನಡವಳಿಕೆಯು ಅವನ ಸಂದೇಶವನ್ನು ಶ್ಲಾಘಿಸುವಂತಿತ್ತು. ಒಳ್ಳೆಯ ನಡವಳಿಕೆಯು ವಿಷಯವು ಪ್ರತಿಯೊಬ್ಬ ವಿಶ್ವಾಸಿಯ ಜೀವನದಲ್ಲಿ ಮುಖ್ಯವಾಗಿದೆ. ಸ್ಥಳೀಯ ಸಭೆ, ದೇವರ ಮನೆ ಎಂದರೆ ನಮ್ಮ ಗಮನಕ್ಕೆ ದೈವಿಕ ಸಾನ್ನಿಧ್ಯ ಮತ್ತು ಅದಕ್ಕೆ ಸಂಬಂಧಿಸಿದ ಪವಿತ್ರ ಪಾತ್ರವನ್ನು ತೋರ್ಪಡಿಸುತ್ತದೆ. ದೇವರು ಯಾವಾಗಲೂ ನಮ್ಮೊಂದಿಗಿದ್ದಾರೆ. ಪ್ರತಿಯೊಬ್ಬ ವಿಶ್ವಾಸಿಯ ನಡವಳಿಕೆಯು ಸಭೆಯ ಬೋಧನೆಗೆ ಪೂರಕವಾಗಿರಬೇಕು. ನಾವು ಹೇಳುವ ವಾಕ್ಯ ಮತ್ತು ಮಾಡುವ ಕಾರ್ಯ ಎಲ್ಲದರಲ್ಲಿಯೂ ನಾವು ದೇವರನ್ನು ಗೌರವಿಸಲು ಪ್ರಯತ್ನಿಸೋಣ. 2ನೇಯದು, ಸಾಧನೆ ಮಾಡು. ನೀನು ದೈವಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿಕೊ. 1 ತಿಮೋಥೆಯನಿಗೆ 4:6. ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ. ಭಕ್ತಿಯಾದರೂ ಎಲ್ಲ ವಿಧದಲ್ಲಿ ಪ್ರಯೋಜನವಾದದ್ದು. ಅದಕ್ಕೆ ಇಹಪರಗಳಲ್ಲಿಯೂ ಜೀವ ವಾಗ್ದಾನ ಉಂಟು. ಈ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಪೌಲನು ತಿಮೋಥೆಯನಿಗೆ ದೈವಭಕ್ತಿಯ ವ್ಯಾಯಾಮ ಮಾಡುವಂತೆ ಸೂಚಿಸಿದನು. ದೈವಭಕ್ತಿಯು ಈ ಪತ್ರದ ವಿಷಯವಾಗಿದೆ. ಆದರೆ ಅದು ಏನು? ಇದು ದೇವರನ್ನು ಗೌರವಿಸುವ ಆಲೋಚನೆ ಮತ್ತು ನಡವಳಿಕೆಯ ಮಾದರಿಯಾಗಿದೆ. ದೈವಭಕ್ತಿಯು ದೇವರ ವಾಕ್ಯಕ್ಕೆ ನಂಬಿಗಸ್ತರಾಗಿರುವುದು, ನಮ್ಮ ಜೀವನದಲ್ಲಿ ಪವಿತ್ರರಾಗಿರುವುದು ಮತ್ತು ಎಲ್ಲದರಲ್ಲೂ ದೇವರಿಗೆ ಮೊದಲ ಸ್ಥಾನ ನೀಡುವುದು. ಇದೆಲ್ಲವನ್ನು ಒಳಗೊಂಡಿರುತ್ತದೆ. ಇದು ಲೌಕಿಕತೆ, ಪಾಪ, ಸ್ವಾರ್ಥಕ್ಕೆ ವಿರುದ್ಧವಾಗಿದೆ. ಆಧ್ಯಾತ್ಮಿಕ ಸಾಧನೆಯು ಇಹಪರಗಳಲ್ಲಿ, ಅಂದರೆ ಈಗ ಈ ಭೂಮಿಯಲ್ಲಿ ಮತ್ತು ಶಾಶ್ವತವಾಗಿ ಪರಲೋಕದಲ್ಲಿ ಫಲಿತಾಂಶಗಳನ್ನು ನೀಡುತ್ತವೆ. ದೇವರ ವಾಕ್ಯದ ಬೋಧನೆಗಳು ಆಧ್ಯಾತ್ಮಿಕ ಆಹಾರವನ್ನು, ದೈವಭಕ್ತಿಯಲ್ಲಿ ಬೆಳವಣಿಗೆಯನ್ನು ಉತ್ತೇಜಿಸಲು ಮತ್ತು ನಮ್ಮನ್ನು ಬಲಪಡಿಸುವಂತೆ ಮಾಡುತ್ತದೆ. ಕ್ರಿಸ್ತ ನಂಬಿಕೆಯ ಮತ್ತು ಸುಬೋಧನೆಯ ವಾಕ್ಯಗಳಲ್ಲಿ ಅಭ್ಯಾಸ ಹೊಂದುವನಾಗಿ. ದೈವಭಕ್ತಿಯು ನಮ್ಮಲ್ಲಿರುವುದರಲ್ಲಿ ತೃಪ್ತಿ ಹೊಂದುವುದಕ್ಕೆ ಸಂಬಂಧಿಸಿದೆ. ತಿಮೋಥೆಯನು ದೈವಭಕ್ತಿಯನ್ನು ಹುರುಪಿನಿಂದ ಮುಂದುವರಿಸಬೇಕಾಗಿತ್ತು ಮತ್ತು ಅದನ್ನು ಅವನ ದಿನಚರಿಯ ನಿರಂತರ ಲಕ್ಷಣವಾಗಿ ಮಾಡಬೇಕಾಗಿತ್ತು. ಇಂದು ನೀವು ಕೂಡ ದೈವಭಕ್ತಿಯ ವಿಷಯವನ್ನು ನಿಮ್ಮ ವ್ಯಾಯಾಮದ ಭಾಗವಾಗಿ ಮಾಡಿರಿ. 3ನೇಯದು, ಆಸಕ್ತನಾಗಿರು. 1 ತಿಮೋಥೆಯನಿಗೆ 4:13-15. ನಾನು ಬರುವ ತನಕ ವೇದ ಪಾರಾಯಣವನ್ನು, ಪ್ರಸಂಗವನ್ನು, ಉಪದೇಶವನ್ನು ಮಾಡುವುದರಲ್ಲಿ ಆಸಕ್ತನಾಗಿರು. ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ. ಈ ಕಾರ್ಯಗಳನ್ನು ಸಾಧಿಸಿಕೊಳ್ಳುವುದರಲ್ಲಿ ಆಸಕ್ತನಾಗಿರು. ಇದರಿಂದ ನಿನ್ನ ಅಭಿವೃದ್ಧಿಯು ಎಲ್ಲರಿಗೂ ಪ್ರಸಿದ್ಧವಾಗುವುದು. ತಿಮೋಥೆಯನು ತನ್ನನ್ನು ಸಂಪೂರ್ಣವಾಗಿ ದೇವರ ವಿಷಯಗಳಿಗೆ ನೀಡಬೇಕಾಗಿತ್ತು.
ಸಂಪೂರ್ಣ ಹೃದಯವು ನಾವು ಏನು ಮಾಡುತ್ತೇವೆ ಎನ್ನುವುದರ ಮೇಲೆ ಮಾತ್ರವಲ್ಲದೆ ನಾವು ಅದನ್ನು ಹೇಗೆ ಮಾಡುತ್ತೇವೆ ಎನ್ನುವುದರ ಮೇಲೂ ಪರಿಣಾಮ ಬೀರುತ್ತದೆ. ಬಹುಶಃ ಇಂದು ನೀವು ದೇವರಿಗಾಗಿ ಏನನ್ನಾದರೂ ಮಾಡಬೇಕೆಂದು ನಿಮಗೆ ತಿಳಿದಿರಬಹುದು. ನೀವು ಅದನ್ನು ಮಾಡಲು ನಿರಾಕರಿಸಬಹುದು ಅಥವಾ ಅದನ್ನು ಮಾಡಲು ವಿಳಂಬ ಮಾಡಬಹುದು. ಆಗ ಆಶೀರ್ವಾದವನ್ನು ಕಳೆದುಕೊಳ್ಳಬಹುದು. ಅಥವಾ ಆಶೀರ್ವಾದವನ್ನು ಸೀಮಿತಗೊಳಿಸಬೇಕಾದ ಕರ್ತವ್ಯವಾಗಿ ನೀವು ಅದನ್ನು ಮಾಡಬಹುದು. ಎಲ್ಲಕ್ಕಿಂತ ಉತ್ತಮವಾಗಿ ಪ್ರೀತಿಯಿಂದ ನೀವು ಇದನ್ನು ಪೂರ್ಣ ಹೃದಯದಿಂದ ಮಾಡಬಹುದು. ದೇವರ ಹೃದಯವನ್ನು ಸಂತೋಷಪಡಿಸಬಹುದು ಮತ್ತು ಆಶೀರ್ವಾದದ ಪ್ರವಾಹವನ್ನು ತೆರೆಯಬಹುದು. 4ನೇದು, ನಿರತನಾಗಿರು. 1 ತಿಮೋಥೆಯನಿಗೆ 4:16. ನಿನ್ನ ವಿಷಯದಲ್ಲಿಯೂ ನಿನ್ನ ಉಪದೇಶದ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರು. ನೀನು ಈ ಕಾರ್ಯಗಳಲ್ಲಿ ನಿರತನಾಗಿರು. ತಮ್ಮ ವೈಯಕ್ತಿಕ ಸಾಕ್ಷ್ಯವನ್ನು ಕಾಪಾಡುವವರು ಮಾತ್ರ ಜಗತ್ತಿನಲ್ಲಿ ಪರಿಣಾಮಕಾರಿ ಸಾಕ್ಷಿಗಳಾಗಬಲ್ಲರು. ತಿಮೋಥೆಯನು ತನ್ನ ಬಗ್ಗೆ ಮತ್ತು ದೈವಿಕ ಸತ್ಯದ ಶಿಕ್ಷಕನಾಗಿ ತನ್ನ ಸೇವೆಯನ್ನು ನೋಡಿಕೊಳ್ಳಬೇಕಾಗಿತ್ತು. ಅವನು ಯುವಕನಾಗಿದ್ದರೂ ಅವನು ತನ್ನ ವಾಕ್ಯದಲ್ಲಿ, ಅವನ ಜೀವನ ಶೈಲಿಯಲ್ಲಿ, ಪ್ರೀತಿ, ನಂಬಿಕೆ ಮತ್ತು ಶುದ್ಧತೆಯಲ್ಲಿ ಇತರರಿಗೆ ಉತ್ತಮ ಉದಾಹರಣೆಯಾಗಬೇಕಾಗಿತ್ತು. ಅವನ ವೈಯಕ್ತಿಕ ಸಾಕ್ಷಿಯು ಅವನನ್ನು ಸಾರ್ವಜನಿಕವಾಗಿ ಪ್ರಶಂಸಿಸುತ್ತದೆ. ಜಾಗರೂಕರಾಗಿರಿ. ನಿಜವಾಗಿಯೂ ನಮ್ಮ ಒಳಿತಿಗಾಗಿ ಇದೊಂದು ಎಚ್ಚರಿಕೆಯಾಗಿದೆ. ದೇವರು ನಮಗೆ ಒಳ್ಳೆಯದನ್ನು ಬಯಸುತ್ತಾನೆ ಮತ್ತು ಅವನು ನಮ್ಮನ್ನು ಜಾಗರೂಕರಾಗಿರಲು ಮತ್ತು ಅಲಕ್ಷ್ಯ ಮಾಡದಂತೆ ಇರಲು ಪ್ರೋತ್ಸಾಹಿಸುತ್ತಾನೆ. ನಿರಂತರತೆಯು ಆಧ್ಯಾತ್ಮಿಕ ಗುಣವಾಗಿದ್ದು ಅದು ಜಾಗರೂಕತೆಯೊಂದಿಗೆ ಸಾಗುತ್ತದೆ. 5ನೇದು, ಶುದ್ಧನಾಗಿರು. 1 ತಿಮೋಥೆಯನಿಗೆ 5:22. ನೀನು ಶುದ್ಧನಾಗಿರುವ ಹಾಗೆ ನೋಡಿಕೋ. ನಾವು ಕೆಟ್ಟದನ್ನು ಪ್ರಚಾರ ಮಾಡುವ ಮತ್ತು ವೈಭವೀಕರಿಸುವ ಭ್ರಷ್ಟ ಜಗತ್ತಿನಲ್ಲಿ ಬದುಕುತ್ತಿದ್ದೇವೆ. ಮಾಧ್ಯಮಗಳು ಜನರ ಮನಸ್ಸನ್ನು ನಿಯಂತ್ರಿಸುತ್ತವೆ. ನಾವು ಯಾವುದೇ ರೀತಿಯಲ್ಲಿ ನೋಡಿದರೂ ನಮ್ಮನ್ನು ಶುದ್ಧವಾಗಿಟ್ಟುಕೊಳ್ಳುವುದು ಕಷ್ಟಕರವಾಗಿದೆ. ಮನಸ್ಸಿನಲ್ಲಿ ಅಶುದ್ಧತೆ ಆರಂಭವಾಗಬಹುದು. ಅದಕ್ಕಾಗಿಯೇ ನಾವು ನಮ್ಮ ಕಣ್ಣು ಮತ್ತು ಕಿವಿಗಳನ್ನು ಕಾಪಾಡಿಕೊಳ್ಳಬೇಕು. ಪೌಲನು ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ತರಲು ಪ್ರಯತ್ನಿಸಿದನು. ಶಿಸ್ತು ಮತ್ತು ನಿಯಂತ್ರಣವನ್ನು ಕಲಿತು ಅದನ್ನು ಬಲವಂತವಾಗಿ ಅನುಸರಿಸಬೇಕಾಗಿತ್ತು. ಅನಿರೀಕ್ಷಿತವಾಗಿ ನಾವು ಪ್ರಲೋಭನೆಗೊಳಿಸುವಂತಹ ದೃಶ್ಯಗಳನ್ನು ಮತ್ತಷ್ಟು ಕೇಳಲು ನಮ್ಮನ್ನು ಪ್ರಚೋದಿಸುವ ಧ್ವನಿಯನ್ನು ಎದುರಿಸಬಹುದು ಎಂದು ನಮಗೆ ತಿಳಿದಿದೆ. ನಮ್ಮ ತಲೆಯ ಮೇಲೆ ಪಕ್ಷಿಗಳು ಇಳಿಯುವುದನ್ನು ತಡೆಯಲು ನಮಗೆ ಸಾಧ್ಯವಾಗದಿರಬಹುದು, ಆದರೆ ಅವು ಅಲ್ಲಿ ಗೂಡು ಕಟ್ಟುವುದನ್ನು ನಾವು ಖಂಡಿತವಾಗಿ ತಡೆಯಬಹುದು ಎಂದು ಲೂಥರ್ ಹೇಳಿದರು. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನಾವು ಲಾಭದಾಯಕವಲ್ಲದ ಆಲೋಚನೆಗಳನ್ನು ನಿರಾಕರಿಸಿ ಅವುಗಳನ್ನು ಓಡಿಸಬಹುದು ಮತ್ತು ಇತರ ಪ್ರಯೋಜನಕಾರಿಯಾದ ವಿಷಯಗಳ ಬಗ್ಗೆ ಸಕ್ರಿಯವಾಗಿ ಯೋಚಿಸಲು ಪ್ರಾರಂಭಿಸಬಹುದು. ಕಲಿಕೆಯು ನಿಧಾನವಾಗಿರುತ್ತದೆ, ಕಷ್ಟವಾಗಿರುತ್ತದೆ, ಆದರೆ ಅದು ಯೋಗ್ಯವಾಗಿರುತ್ತದೆ. ನಮ್ಮ ಜೀವನದಲ್ಲಿ ದೇವರ ಇರುವಿಕೆ ಮತ್ತು ಶಕ್ತಿಯನ್ನು ನೀವು ತಿಳಿದಿದ್ದರೆ ನಿಮ್ಮನ್ನು ಶುದ್ಧವಾಗಿರಿಸಿಕೊಳ್ಳಿರಿ. ಫಿಲಿಪಿಯವರಿಗೆ 4:8. ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ತಿಮೋಥೆಯನಿಗೆ ಬರೆದ 1ನೇ ಪತ್ರದಲ್ಲಿ ವೈಯಕ್ತಿಕ ಜವಾಬ್ದಾರಿಗಳು, ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿ, ದೈವ ಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡುವುದು, ದೇವ ಪಾರಾಯಣವನ್ನು, ಪ್ರಸಂಗವನ್ನು, ಉಪದೇಶವನ್ನು ಮಾಡುವುದರಲ್ಲಿ ಆಸಕ್ತನಾಗಿರುವುದು, ದೇವರ ಸೇವೆಯಲ್ಲಿ ನಿರತನಾಗಿರುವುದು, ಶುದ್ಧನಾಗಿರುವುದು. ಈ 5 ವೈಯಕ್ತಿಕ ಜವಾಬ್ದಾರಿಗಳು ತಿಮೋಥೆಯನ ದಿನದಲ್ಲಿದ್ದಂತೆ ಇಂದು ನಮಗೆ ಅಗತ್ಯವಾಗಿವೆ. ಕೊನೆಯವರೆಗೂ ನಮ್ಮ ವೈಯಕ್ತಿಕ ನಡವಳಿಕೆ ಮತ್ತು ಸಾಕ್ಷ್ಯದ ಬಗ್ಗೆ ಜಾಗರೂಕರಾಗಿರಲು ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ ಎಂದು ಪ್ರಾರ್ಥಿಸೋಣ. ನಾವು ದೇವರಿಗೆ ನಮ್ಮ ಅತ್ಯುತ್ತಮವಾದದನ್ನು ನೀಡೋಣ. ಇದರಿಂದ ಒಂದು ದಿನ ನಾವು ಆತನ ತುಟಿಗಳಿಂದ ಅತ್ಯುನ್ನತ ಪ್ರಶಂಸೆಯನ್ನು ಪಡೆಯುತ್ತೇವೆ. ಭಲ, ನಂಬಿಕಸ್ಥನಾದ ಒಳ್ಳೆ ಆಳು ನೀನು. I would be true, for there are those who trust me. I would be pure, for there are those who care. I would be strong, for there is much to suffer. I would be
for there is much to dare. I would be learning day by day the lessons my Heavenly Father gives me in His Word. I would be quick to hear the lightest whisper and prompt and glad to do the things I've heard. I would be prayerful through each busy moment. I would be constantly in touch with God. I would be